ಪ್ರಿಯ ಭಗವದ್ಭಕ್ತರೇ, ಉಡುಪಿಯ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಉಷಕ್ಕಾಲದಿಂದ ರಾತ್ರಿಯವರೆಗೆ ಕೃಷ್ಣ ದೇವರಿಗೆ ಸಲ್ಲುವ ಪ್ರತಿಯೊಂದು ಪೂಜೆಗೂ ಶಾಸ್ತ್ರೋಕ್ತ ಹಿನ್ನೆಲೆ ಇದೆ. ಅಂತೆ ಅಲಂಕಾರ ಪೂಜೆಯ ನಂತರ ನೆರವೇರುವ ಅವಸರ ಸನಕಾದಿ ಪೂಜೆಗೆ ವಿಶಿಷ್ಟ ಪೌರಾಣಿಕ ಮಹತ್ವವಿದೆ. ಅವಸರ ಸನಕಾದಿ ಪೂಜೆಗೆ ನೈವೇದ್ಯಗಳನ್ನು ಇರಿಸಿದ ನಂತರ ಯತಿಗಳು ಧೂಪಾರತಿ ಬೆಳಗಿಸಿ ಗರ್ಭಗೃಹದ ಪಕ್ಕದಲ್ಲಿ ಇರುವ ಕೋಣೆಗೆ ಬಂದು ಹರಿನಾಮ ಸ್ಮರಣೆಯಲ್ಲಿ ನಿರತರಾಗುತ್ತಾರೆ. ಈ ಸಂದರ್ಭದಲ್ಲಿ ಗರ್ಭಗೃಹದ ಬಾಗಿಲು ಕಿಟಕಿಗಳನ್ನು ಮುಚ್ಚಲಾಗುವುದು. ಕೆಲ ಹೊತ್ತಿನ ನಂತರ ಮತ್ತೆ ಗರ್ಭಗೃಹಕ್ಕೆ ತೆರಳಿ ಯತಿಗಳು ಪೂಜೆಗಳನ್ನು ನೆರವೇರಿಸುತ್ತಾರೆ. ಈ ಆಚರಣೆಯ ಹಿನ್ನೆಲೆ ಏನೆಂದರೆ 8 ಶತಮಾನಗಳ ಪೂರ್ವದಲ್ಲಿ ಆಚಾರ್ಯ ಮಧ್ವರು ಕೃಷ್ಣ ಪ್ರತಿಷ್ಠೆ ನಡೆಸಿ ಕೃಷ್ಣ ದೇವರಿಗೆ ವಿವಿಧ ಪೂಜೆಗಳ ಸಂಪ್ರದಾಯವನ್ನು ಆರಂಭಿಸಿದರು. ವಾಯುದೇವರ ತೃತೀಯ ಅವತಾರಿಗಳಾದ ಆಚಾರ್ಯ ಮಧ್ವರಿಂದ ಪ್ರತಿಷ್ಠೆಗೊಂಡ ದ್ವಾರಕಾಧೀಶ ಕೃಷ್ಣ ದೇವರ ಪ್ರತಿಮೆಗೆ ಪೂಜೆ ಸಲ್ಲಿಸಲು ಸನಕಾದಿ ಮುನಿಗಳಾದ ಸನಕ, ಸನಂದನ, ಸನಾತನ, ಸನತ್ಕುಮಾರರು ಉತ್ಸುಕರಾಗಿ ಆಚಾರ್ಯರಲ್ಲಿ ಕೇಳಿಕೊಂಡರು. ಆಚಾರ್ಯರು ಸನಕಾದಿ ಮುನಿಗಳ ಅಪೇಕ್ಷೆಯಂತೆ ಅಲಂಕಾರ ಪೂಜೆಯ ಆನಂತರದ ಪೂಜೆಯನ್ನು ಸನಕಾದಿ ಮುನಿಗಳಿಗೆ ಸಲ್ಲಿಸಲು ಅವಕಾಶ ನೀಡಿದರು. ಈ ಪೂಜೆಯೇ ಅವಸರ ಸನಕಾದಿ ಪೂಜೆ ಎಂದು ಪ್ರಸಿದ್ಧವಾಯಿತು. ಈ ಪೂಜೆಗೆ ಸಾಕ್ಷಾತ್ ಮಧ್ವಾಚಾರ್ಯರೇ ಬಂದು ನೈವೇದ್ಯವನ್ನು ಭಗವಂತನಿಗೆ ನಿವೇದಿಸುವರು ಎಂಬ ಐತಿಹ್ಯವಿದೆ. ಬನ್ನಿ, ಸನಕಾದಿ ಮುನಿಗಳಿಂದ ಸಲ್ಲುವ ಕೃಷ್ಣ ದೇವರ ಅವಸರ ಸನಕಾದಿ ಪೂಜೆಯನ್ನು ದರ್ಶಿಸಿ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.